ತಂಡದ RCB ಭರ್ಜರಿ ಜಯ ಗಳಿಸಿನಲ್ಲಿ ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವ ಆರಂಭವಾಗಿದೆ. ಸಾಕಷ್ಟು ಈ ರೀತಿ ಹುಬ್ಬಳ್ಳಿಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇರ್ಬೋದು ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಸಾಗರೋಪಂಚನೆಯಲ್ಲಿ ಕೇಕ್ ಹಾಕ್ತಾ ಇದ್ದಾರೆ. ಸಾಕಷ್ಟು ರೀತಿಯ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಾರೆ. ಪಟಾಕಿ ಹೊಡೆದು ಪರಸ್ಪರ ಸಿಹಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು ಸಾಕಷ್ಟು ರೀತಿಯ ಹುಬ್ಬಳ್ಳಿಯ KC ರಾಣಿ ಚೆನ್ನಮ್ಮ ಸರ್ಕಸ್ ಸೇರಿದಂತೆ ಮುಂತಾದ ಕಡೆಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಈ ರೀತಿ ಒಂದು ರೀತಿಯ ಎರಡನೆಯ ಬಾರಿಗೆ RCB ಒಂದು ವಿಶ್ವಕಪ್ಪನ್ನು ಗೆದ್ದಿರೋದು ಜೊತೆಗೆ ಬಹಳ ಅಷ್ಟು ಕುತೂಹಲಕಾರಿಯಾಗುತ್ತೆ. ಯಾಕಂದರೆ ಈ ಬಾರಿ ಕಪ್ IPL ಕಪ್ ಯಾರು ಎಂಬ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿತ್ತು ಮತ್ತು ಒಂದು ರೀತಿಯ ಭಾರಿ ಕುತೂಹಲ ಇತ್ತು. ಇವತ್ತು ಸಹ RCB ಸಾಕಷ್ಟು ರೀತಿಯ ಒಂದು ರೀತಿಯ ಉತ್ತಮ ಒಂದು ಆಟ ಆಡಿತು. ವಿರಾಟ್ ಕೊಹ್ಲಿ ಸೇರಿದಂತೆ ಅನೇಕ RCBಯ ಆಟಗಾರರು ಉತ್ತಮ ಒಂದು ಪ್ರದರ್ಶನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯ ತಮ್ಮ RCB ಅಭಿಮಾನಿಗಳಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಸಾಕಷ್ಟು ರೀತಿಯ ಖುಷಿಯನ್ನು ಪಡ್ತಿರೋದು. ತಮ್ಮ ಆಟಗಾರರ ಫೋಟೋಗಳನ್ನ ಹಿಡ್ಕೊಂಡು ಮತ್ತು ಫ್ಲೆಕ್ಸ್ ಬೋರ್ಡನ್ನು ಹಿಡ್ಕೊಂಡು ಕುಣಿತಿರ್ಬೋದು. ಒಂದು ರೀತಿಯ ಸಾಕಷ್ಟು ರೀತಿಯ ವಾತಾವರಣ ಮತ್ತು ಒಳ್ಳೆಯ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ಯಾಕಂದರೆ ಸಾಕಷ್ಟು ರೀತಿಯ ದಿನಗಳಿಂದ ಈ ರೀತಿಯಾದಂಥ ಒಂದು RCB ಈಗ ಎರಡನೆಯ ಬಾರಿಗೆ ವಿಶ್ವಕಪ್ನ ತನ್ನ ಮಡಲಿ ಹಾಕಿರೋದು ಮತ್ತು ಒಂದು ರೀತಿಯ ಸಾಗರೋಪರದಲ್ಲಿ ಜನ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಬರ್ತಿರೋದು ಮತ್ತು ಬೇರೆ ಬೇರೆ ಕಡೆಯಿಂದ ಸಹ ಜನಸಾಗರ ಬರ್ತಿದೆ. ಸಾಕಷ್ಟು ಒಂದು ರೀತಿಯ ಕುತೂಹಲವೇ ಮೂಡಿಸಿ ಅಂತ ಹೇಳ್ಬೋದು.